ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ನಾವು ಬೆಂಗಳೂರಿಗೆ ಬಂದಿದ್ದೀನಿ ಇಂಟರ್ನ್ಶಿಪ್ ಇರೋದಕ್ಕೆ. ಆಮೇಲೆ ನಮ್ಮ ಸುನಿಲ್ ಇಲ್ಲೇ ವರ್ಕ್ ಮಾಡ್ತಿದ್ನಲ್ಲ, ಸೊ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ ಇವಾಗ ಬೆಂಗಳೂರಿಗೆ ಬರೋದಂದ್ರೆ ಅಮ್ಮನ ಪ್ರೀತಿ ನೋಡ್ರಿ. ಅಲ್ಲಿ ಜೋಳದ ಹಿಟ್ಟು ಸ್ಯಾಂಡ್ಸ್ ಎಲ್ಲ ಮಾಡಿ ಚೀಟಿ ಸಹ ಬರೆದಿಟ್ಟಾರ ಅದ್ರೊಳಗೆ. ಇದು ಜೋಳದ ಹಿಟ್ಟು, ಇದು ಗೋಧಿ ಹಿಟ್ಟು, ಇದು ಈ ಬ್ಯಾಳಿ, ಅದು ಆ ಬ್ಯಾಳಿ ಅಂತ ಹೇಳಿ ತಾಯಿ ಪ್ರೀತಿ ಅಂದ್ರೆ ಏನಂತ ಮಾಡಿರಿ. ಅದ್ರಾಗೂ ನಮ್ಮ ಅತ್ತೆಮ್ಮ, ನಮ್ಮಮ್ಮ, ಶೇಖಮ್ಮ ಅಂತಂದ್ರೆ ಸೋ ಸ್ವೀಟ್ ಆಫ್ ಮೈ ಮದರ್. ನೋಡ್ರಿ ಅಷ್ಟೆಲ್ಲ ಬ್ಯಾಳಿ, ಆ ಬ್ಯಾಳಿ ಡಬ್ಬಿ ಒಳಗೆ ಹಾಕಿ ಉಳಿದಿದ್ದು ಮತ್ತು ಕವರ್ನ್ಯಾಗ ಸತಿಗೆ ಹಾಕಿ ಕೊಟ್ಟಾರ ಕರೆಕ್ಟಾಗಿ ಅಂತಂದೇಳಿ. ಬ್ಯಾಳ್ಯಾಗ ಹುಡುಕಿದ್ರೆ ಒಂದು ಹಳ್ಳಿಲ್ಲ ನೋಡ್ರಿ, ಅಷ್ಟು ಚಂದ ಸ್ವಚ್ಛ ಮಾಡಿ ಫುಲ್ ರೆಡಿ ಫುಡ್ ಕೊಟ್ಟಾರ ನಮಗೆ. ಎಲ್ಲ ಬರೀ ಒಗ್ಗರಣೆ ಹಾಕೋದು, ಬೇಯಿಸ್ಕೊಳ್ಳೋದು, ಸುಮ್ಮನೆ ತಿನ್ನೋದು, ಈ ಥರ ಎಲ್ಲ ರೆಡಿ ಫುಡ್ ಮಾಡಿ ಕೊಟ್ಟಾರ. ಇಲ್ಲಿ ನೋಡ್ತಿರಿಲ್ಲ ಇಷ್ಟೆಲ್ಲ ಯಾಕೆ ಕೊಟ್ಟು ಕಳ್ಸ್ಯಾರ ಅಂದ್ರೆ, ಬೆಂಗಳೂರು ಜೀವನ ಗೊತ್ತಲ್ವಾ, ಅಷ್ಟು ಕಾಸ್ಟ್ಲಿ ಇರ್ತೈತಿ ಇಲ್ಲೆಲ್ಲ ಅಂತಂದು ಹೇಳಿ. ಇದು ಮಿರ್ಚಿ ಬಜ್ಜಿ ಮಾಡೋ ಹಿಟ್ಟು ನೋಡ್ರಿ, ಅದ್ರೊಳಗೂ ಕಡಲೆಬೇಳೆ ಹಿಟ್ಟು ಅಂತಂದು ಹಾಕ್ಕೊಟ್ರ. ಅದ್ರಾಗ ನೋಡ್ರಿ ಒಂದೊಂದು ಕವರು ನೋಡ್ರಿ, ಮೂರು ಕವರ್ ಹಾಕಿಟ್ಟಾರ ನೋಡ್ರಿ. ಹಸಿ ಬ್ಯಾಳಿ ಹಿಟ್ಟು, ಬಜೆ ಹಿಟ್ಟು ಅಂತ ಹೇಳಿ ಬರ್ದಾರ. ಒಂದೊಂದು ಏನಿಲ್ಲ ಅಂದರೂ ಒಂದೊಂದು ಹಿಟ್ಟಿಗೆ, ಒಂದೊಂದು ಡಬ್ಬಿಗೆ ಒಂದೊಂದು ಮೂರು ಕವರ್ ಇಟ್ಟಾರ ನೋಡ್ರಿ ನಮ್ಮಮ್ಮ. ನೋಡ್ರಿ ಇವು ಮೋಸ್ಟ್ಲಿ ಉದ್ದಿನ ಬೇಳೆ ಅಂತ ಅನಿಸ್ತತಿ. ನೋಡೋಣ ತಡ್ರಿ ಚೀಟಿ ನೋಡ್ರಿ ಉದ್ದಿನ ಬೇಳೆ ಅಂತ ಬರ್ದಾರ. ಅಲ್ಲೆಲ್ಲ ನಮ್ಮ ಎತ್ನಾಳ್ಯಾಗ ಫುಲ್ ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡ್ತಾರಪ್ಪ. ಇದನ್ನೂ ಸಹ ಅಂಗಡಿಯಲ್ಲಿ ಏನು ತಂದಿಲ್ಲ. ಇದನ್ನು ನಮ್ಮಮ್ಮ ಒಂದು 15-20 ದಿವಸದಿಂದನೂ ಪಾಪ ಸ್ವಚ್ಛ ಮಾಡಿ ಹಳ್ಳೆಲ್ಲ ಆರಿಸಿ ಫುಲ್ ಎಲ್ಲ ರೆಡಿ ಮಾಡಿ ಇಟ್ಟಾರ ಗೈಸ್. ಆಮೇಲೆ ಇದು ಶೇಂಗಾ, ಸೊ ಫೇಮಸ್ ಎತ್ನಳ್ಳಿ ಶೇಂಗಾ ನೋಡ್ರಿ. ಶೇಂಗಾ ಕಡ್ಲಿ ಎಲ್ಲ ನಮ್ಮ ಎತ್ನಳ್ಳ್ಯಾಗ ಭಾಳ ಫೇಮಸ್, ಅವು ಬೆಳಿತಾರೆ. ಇದು ಗರಿಯಾದ ತುಪ್ಪ ನಮ್ಮ ರೇಣಮ್ಮ ಕೊಟ್ಟು ಕಳ್ಸ್ಯಾಳ್ರಿ ತುಪ್ಪನ. ಯಾಕಂದ್ರೆ ನಮ್ಮದಲ್ಲಿ ಅವ್ರದ್ದು ಎಮ್ಮೆ ಅದಾವ, ಮತ್ತು ಅದಕ್ಕೆ ಬೆಣ್ಣೆ ತುಪ್ಪ ಕೊಟ್ಟು ಕಳ್ಸ್ಯಾರ. ಬೆಣ್ಣೆ ಕಾಸಿ ತುಪ್ಪನ ಕೊಟ್ಟು ಕಳ್ಸೈತೆ ನಮ್ಮಮ್ಮ. ನಮ್ಮ ರೇಣಮ್ಮನೂ ಕೊಟ್ಟಾಳು ಬೆಣ್ಣೆ, ನಮ್ಮಮ್ಮ ಕಾಸಿ ತುಪ್ಪ ಕೊಟ್ಟತಿ ನೋಡ್ರಿ. ಇದು ಹಿಟ್ಟು ನೋಡೋಣ ಅಂತಡ್ರಪ್ಪ. ಯಾರ್ಯಾರ ಮನೆಯಾಗೆಲ್ಲ ನೋಡ್ರಿ, ಇಲ್ಲಿ ಇದಕ್ಕೆ 4 ಹಾಳಿ ಹಾಕ್ಯಾರ ನೋಡ್ರಿ ಹಿಟ್ಟಿಗೆ. ಯಾಕಂದ್ರೆ ಬಸ್ ಒಳಗೆಲ್ಲ ತಡಾದು ಬರ್ಬೇಕಲ್ರಿ, ಬಸ್ ಒಳಗೆಲ್ಲ ದಡಿಕೆ ಪಡಿಕೆ ಎಲ್ಲ ತಡಾದು ಬರ್ಬೇಕಲ್ಲ, ಅದಕ್ಕೆ ಅಂತಂದು ಹೇಳಿ. ಅದು ಮೋಸ್ಟ್ಲಿ ತಾಲಿಪಟ್ಟಿನ ಹಿಟ್ಟು ಅಂತ ಅನ್ನಿಸ್ತತಿ. ಅವ್ರ ಕಡೆ ತಾಲಿಪಟ್ಟಿನ ಹಿಟ್ಟಿಗೆ ಸ್ವಲ್ಪ ಏನೇನೋ ಕಡ್ಲೆಬೇಳೆ ಮತ್ತು ಏನೋ ಮಸಾಲೆ ಹಾಕಿ ಗಿರಣಿಲಿ ಬೀಸಿರ್ತಾರೆ. ಇವು ಮಡ್ಕೆ ಕಾಳು ನೋಡ್ರಿ, ಎಲ್ಲ ಕಾಳು ದಿನಿಸಿ ತಾಯಿ ಪ್ರೀತಿ ಅಂತಂದ್ರೆ ಹಿಂಗೆ ನೋಡ್ರಿ. ಇದಕ್ಕಾದ್ರೂ 3 ಹಾಳಿ ಹಾಕ್ಯಾಳ್ರಿ ನಮ್ಮಮ್ಮ ಮಡ್ಕೆ ಕಾಳಿಗೆ. ಆಮೇಲೆ ಹೆಸರು ಕಾಳು ಒಂದೊಂದು ತೆಗೆದು ತೋರಿಸ್ತಂತೇಳ್ರಿ ಎಷ್ಟೆಷ್ಟು ಹಾಳಿ ಹಾಕ್ಯಾರ ನಮ್ಮಮ್ಮ ಅಂದು. ಅವ್ರಷ್ಟು ಹಾಳಿ ಹಾಕಿ ಇದು ಅಗಸಿ ಚಟ್ನಿ ನಮ್ಮವು ಕೊಟ್ಟು ಕಳಿಸ್ಯಾಡ್ರಿ ನನಗಿಷ್ಟ ಅಂದು. ಇದು ಅಕ್ಕಿ ಹಿಟ್ಟು ನೋಡ್ರಿ, ಅಕ್ಕಿ ಹಿಟ್ಟಿನಾಗೂ ಚೀಟಿ ಬರೋದು ಇಟ್ಟತ್ರಿ ನಮ್ಮಮ್ಮ. ನಮ್ಮ ಶೇಖಮ್ಮ ಅಂದ್ರೆ ಏನು ಮಾಡಿರಿ ನೀವು, ಅಷ್ಟು ಪ್ರೀತಿ ನೋಡ್ರಿ. ಅಷ್ಟು ಸ್ವಚ್ಛ ಮಾಡಿ ಅಷ್ಟೆಲ್ಲ ಬೀಸಿ ಆಮೇಲೆ ಸಾನ್ಗಿ ಹಿಡಿದು ಕೊಟ್ಟಾರ ನೋಡ್ರಿ. ಇಲ್ಲಿ ಹಾಳಿ ಪ್ರತಿಯೊಂದಕ್ಕೂ ಹಾಳಿ ಎಣಿಸೇನ್ರಿ, 4 3 ಹಾಳಿ, ಇಷ್ಟಿಷ್ಟು ದಪ್ಪನ ಹಾಳಿ. ಅದು ಹೆಂಗೆ ಹುಡುಕಿದ್ರೋ ಏನೋ. ಇದು ಗುರಳ್ರಿ, ಗುರಳಿನ ಪುಡಿನೂ ಹಾಕಿ ಕೊಟ್ಟು ಕಳ್ಸ್ಯಾರ. ಅದ್ರ ಜೊತೆಗೆ ಗುರಳನ್ನು ಇದು ಗುರಳ್ ಪುಡಿ. ಸೊ ಮತ್ತು ಜಾಸ್ತಿ ದಿನ ಇಟ್ಟರೆ ಏನಾರು ಆಗಬಾರ್ದು ಅಂತಂದು ಹೇಳಿ ಗುರಳನ್ನು ಕೊಟ್ಟು ಕಳ್ಸ್ಯಾರ ಎಕ್ಸ್ಟ್ರಾ ಹಾಕ್ಯಾಳ್ರಿ ಅಂತಂದು ಹೇಳಿ. ಖಾಲಿ ಆದಮೇಲೆ ಇದು ಮಿಜ್ಜಿಂಡಿ, ನಮ್ಮ ಹೊಲದಾಗ ಬೆಳೆದಿರೋ ಮೆಣ್ಸಿಕಾಯಿಂದ ತಾಜಾ ಮಾಡಿ ಕೊಟ್ಟಿರೋ ಅಂತಹ ಮಿಜ್ಜಿಂಡಿ. ಆಮೇಲೆ ಇದು ಶೇಂಗಾ ಚಟ್ನಿ ನೋಡ್ರಿ, ಚಟ್ನಿ. ಆಮೇಲೆ ಇದು ಹೆಸರು ಕಾಳು, ಇವು ಡಬ್ಬಿ ನೋಡ್ರಿ. ಆಮೇಲೆ ಅಜ್ವಾನ ಕೊಟ್ಟು ಕಳಿಸಿತ್ತು ಸ್ವಲ್ಪ. ಆಮೇಲೆ ಇದು ಡಬ್ಬಿ ನೋಡ್ರಿ, ಡಬ್ಬಿ ಡಿಮಾರ್ಟ್ನಾಗ ತಗೊಳಕ್ಕೆ ಹೋದ್ರೂ ಏನಿಲ್ಲ ಅಂದ್ರೆ ಒಂದು 300 ರೂಪಾಯಿಗೆ 4 ಡಬ್ಬಿ ಬರ್ತಾವೆ. ಅದಕ್ಕೆ ನಮ್ಮಮ್ಮ ಐಡಿಯಾ ಮಾಡಿ ಮನೆಯಾಗಿರೋಂತಹ ಡಬ್ಬಿ ಒಳಗೆ ಎಲ್ಲ ಸ್ಟಾಕ್ ಮಾಡಿ ಇಟ್ಟು ಕೊಟ್ಟು ಕಳ್ಸ್ಯಾರ. ಆಮೇಲೆ ಇದೇನೋ ಹೆಸರು ಕಾಳಿನಾಗ ಕಡ್ಡಿಪಟ್ಟಣದ್ದು ಕಡ್ಡಿ ಹಾಕಿದ್ರಿ. ಮೋಸ್ಟ್ಲಿ ಹೀಗೆಲ್ಲ ಹುಳ ಪಳ ಆಗಬಾರ್ದು ಅಂಥೇಳಿ ಏನೋ ಇಡ್ತಾರಂತ, ನನಗೂ ಗೊತ್ತಿದ್ದಿದ್ದಿಲ್ಲ. ನಮ್ಮಮ್ಮ ಅಂದರು ಇದು ನಿಂಬೆಕಾಯಿ ಉಪ್ಪಿನಕಾಯಿ ರೀ, ಮನೆಯಲ್ಲೇ ಮಾಡಿದಂತಹ ನಿಂಬೆಕಾಯಿ ಉಪ್ಪಿನಕಾಯಿ. ಸೊ ಸ್ವೀಟ್ ಆಫ್ ಐತ್ರಿ.
ನೋಡಿರಿ ಈಗ ಬಾಯಾಗ ನೀರು ಬರ್ತಾವೆ ನನಗೆ. ಆ್ಯಕ್ಚುಲಿ ಇದನ್ನು ವೀಡಿಯೋ ಲೇಟಾಗಿ ಪೋಸ್ಟ್ ಮಾಡತ್ತೀನಿ. ಒಂದು ವಾರ ಆಯ್ತು ನಾವು ಬೆಂಗಳೂರಿಗೆ ಬಂದು. ಮತ್ತು ಇವ ಯಾಕಾಳು ನೋಡೋಣ ಅಂತಡ್ರಿ. ಇದ್ರೊಳಗೂ ಕೂಡ ಏನೋ ಇದ್ದು ಅನ್ನಿಸ್ತತಿ ಕಡ್ಡಿ ಪಿಟಿಗೆ. ಆಮೇಲೆ ಇವು ತೊಗರಿಬೇಳೆ ಅಂತ ಅನ್ನಿಸ್ತತಿ ರೀ, ಸಾರಿಗೆ ಪಾರಿಗೆ ಎಲ್ಲ ಹಾಕಕ್ಕೆ ತೊಗರಿಬೇಳೆ. ನೆಕ್ಸ್ಟ್ ಹಂಗೆ ಜಾಸ್ತಿ ಇದ್ರೊಳಗೆ ಕಡ್ಡಿ ಪಟ್ಟಣದ್ದು ಇದನ್ನ ಇಟ್ಟಾರ ನೋಡಿರಿ, ಹುಳ ಆಗಬಾರ್ದು ಅಂತಂದು ಹೇಳಿ. ಹುಳ ಜಗ್ ಹುಳ ಅಲ್ರಿ ಈ ಬೆಂಗಳೂರಾಗಂತೂ ಬರೀ ಜಿರಳಿ ಅದ ರೀ ಕಾಟ. ಯಾವುದಿಲ್ಲ ನೋಡು, ಬರೀ ಜಿರಳಿ ಎಲ್ಲಿ ನೋಡಿದ್ರು. ಆಮೇಲೆ ಇದು ಮಸಾಲ ಮನೆಯಲ್ಲೇ ಫುಲ್ ರೆಡಿ ಮಾಡಿರುವಂತಹ ಮಸಾಲ, ಗರಂ ಮಸಾಲ. ಮತ್ತು ನೋಡ್ರಿ ಇನ್ನು ಅದವು ನಮ್ಮಮ್ಮ ಕೊಟ್ಟಿದ್ದ ಅಜ್ವಾನ. ಆಮೇಲೆ ಅವು ಹೆಸರು ಕಾಳು ಡಬ್ಬ್ಯಾಗ ಉಳಿದು ಇಟ್ಟದ್ದು ಪಾಕೆಟ್ನಾಗ ಮತ್ತೆ ಇಟ್ಟು ಕಳ್ಸ್ಯಾಡ್ರಿ ನಮ್ಮಮ್ಮ, ತಿನ್ನಲಿ ನೆನೆ ಇಟ್ಕೊಂಡು ಅಂತಂದು ಹೇಳಿ. ಮತ್ತು ಇವು ಶೇಂಗಾ ರೀ ಡಬ್ಬಿ ಒಳಗೆ ಹಾಕಿ ಉಳಿದಿದ್ದನ್ನು ಮತ್ತು ಶೇಂಗಾ ಪಾಕೆಟ್ನಾಗ ಹಾಕಿ ಕಳ್ಸೈತಿ. ಆಮೇಲೆ ಇವು ಕಡ್ಲೆಕಾಳು ನೋಡ್ರಿ, ಫೇಮಸ್ ನೋಡ್ರಿ ನಮ್ಮ ಯತ್ನಾಳ್ನಾಗ ಅಂತಾರೆ ಬೆಳೆಯೋದು ಕಡ್ಲೆಕಾಳು. ದಿನ ಸ್ವಲ್ಪ ನೆನೆ ಇಟ್ಕೊಂಡು ತಿನ್ಬೋದು. ಬಡವರ ಬಾದಾಮಿ ಅಂತನ ಕರೀತಾರೆ ಕಡ್ಲೆಕಾಳಿಗೆ. ಸೊ ನೆಕ್ಸ್ಟ್ ಗೋಧಿ ಹಿಟ್ಟು ನೋಡ್ರಿ, ಇದು ಗೋಧಿ ಹಿಟ್ಟು ಎಲ್ಲ ಹಿಟ್ಟಿನಾಗ ನನಗೆ ಗೊತ್ತಾಗಲ್ಲ ಹಿಟ್ಟು ಅಂತಂದೇಳಿ ಎಲ್ಲ ನೋಡ್ರಿ ಗೋಧಿ ಹಿಟ್ಟು ಅಂತ ಹೇಳಿ ಬರ್ದಾರ ನೋಡ್ರಿ. ನಮ್ಮಮ್ಮನ ಹ್ಯಾಂಡ್ ರೈಟಿಂಗ್ ಅಂದ್ರೆ ಮುತ್ತಿಟ್ಟಂಗೆ ಹಾಕೊಂಬತ್ತ ಅಷ್ಟು ಚಂದ ಬರ್ದೈತೆ ನಮ್ಮಮ್ಮ. ಈಗ ಯಾರು ಹೀಗೆಲ್ಲ ಕೊಡ್ತಾರೆ ಹೇಳ್ರಿ, ಹಿಂಗೆಲ್ಲ ಮಾಡ್ತಾರೆ. ತಾಯಿ ಪ್ರೀತಿಗೆ ಕೊನೆ ಇಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಇದು ಪುಟಾಣಿ ಹಿಟ್ಟು ನೋಡ್ರಿ, ಅವಲಕ್ಕಿ ಮಂಡಕ್ಕಿ ಸ್ನ್ಯಾಕ್ಸ್ ಈ ಥರ ಹಚ್ಚಿದೆ ಅಂತಂದ್ರೆ ಸೊ ಮೇಲೆ ಹಾಕೊಳ್ಳೋಕೆ ಪುಟಾಣಿ ಹಿಟ್ಟಿದೆ. ಮತ್ತು ಇನ್ನು ಹಂಗೆ ಹಿಟ್ಟು ಜಗ್ಗದವ್ರಿ. ನಮ್ಮಮ್ಮ ಅಷ್ಟು ಪ್ರೀತಿಯಿಂದ ಇಷ್ಟೆಲ್ಲ ಮಾಡಿ ಕೊಟ್ಟು ಕಳ್ಸೈತ್ರಿ. ಇಷ್ಟೆಲ್ಲ ಈ ಬೆಂಗಳೂರಾಗ ಕೊಂಡ್ಕೊಳಕ್ಕೆ ಹೋದೆ ಅಂದ್ರೆ ಮಿನಿಮಮ್ ಎಷ್ಟು ಆಗ್ಬೋದು ಕಮೆಂಟ್ ಮಾಡಿರಿ ಗೈಸ್. ಬರೀ ಡಬ್ಬಾಕನ 300-400 ರೂಪಾಯಿ ಅದಾವು. ಈ ಡಬ್ಬಾದ ಇದು ಸಹ ಉಳಿತು ನಮಗೆ ಅಮೌಂಟ್. ಆಮೇಲೆ ನೋಡ್ರಿ ಇದು ರವೆ. ಈ ರವಾನ ನಮ್ಮ ಮನೆ ಒಳಗೆ ಪ್ಯೂವರ್ ಇದು ಅವರ ರೆಡಿ ಮಾಡಿದ್ದು ನೋಡ್ರಿ. ಇದು ರವೆ ಗೋಧಿ ಹಾಕಿ ಆಮೇಲೆ ಅವ್ನು ಗೋಧಿ ಬೀಸಿ ತೊಳೆದು ಎಲ್ಲ ಅವರ ರೆಡಿ ಮಾಡಿರೋದು. ಇದು ಗೋಧಿನ ಅಂಗಡಿದಲ್ಲ, ಮತ್ತಿದು ಮನೆಯಲ್ಲೇ ಮಾಡಿದ್ದವ್ರ. ಆಮೇಲೆ ಎಲ್ಲ ಮರದು ಹಾಕಿ ಸಾಣಿಸಿ ಕೊಟ್ಟಾರ ಎಲ್ಲ. ಒಟ್ಟು ರೆಡಿ ಫುಡ್ ನೋಡ್ರಿ, ಏನಿಲ್ಲ ಸುಮ್ಮನೆ ಕುಚ್ಕೊಳ್ಳೋದು ತಿನ್ನೋದು ಅಷ್ಟೇ. ಇವು ರೇಷನ್ ಅಕ್ಕಿ ನೋಡ್ರಿ, ಇವನ್ನೂ ಬಿಟ್ಟಲ್ಲಿ ನೋಡ್ರಿ ನಮ್ಮಮ್ಮ ಇವನ್ನೂ ಕೊಟ್ಟು ಕಳ್ಸೈತಿ. ಪಡ್ಡು ದೋಸೆ ಮಾಡ್ಕೊಂಡು ತಿನ್ನಿರಿ ಅಂತಂದೇಳಿ. Thank you so much Shikama, I love you, and thank you so much guys watching for my vlog, and we love you guys.